ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೂತಾಯಿ ಮೀನಿನ ಒಂದು ಗಸಿ ಮಾಡ್ತಾ ಇದ್ದೇನೆ. ಇದನ್ನು ಮಾಡುವುದು ಹೇಗೆ ಅಂತ ನೋಡುವ. 1 kg ಆಗುವಷ್ಟು ಬೂತಾಯಿ ಮೀನನ್ನು ತಗೊಂಡಿದ್ದೇನೆ. ಮಸಾಲೆ ಮಾಡಲಿಕ್ಕೆ 12 ರಿಂದ 13 ಆಗುವಷ್ಟು ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 5-6 ಬೆಳ್ಳುಳ್ಳಿ ಹೆಸಳು ತಗೊಂಡಿದ್ದೇನೆ. ಅರ್ಧ ನಿಂಬೆ ಗಾತ್ರದಷ್ಟು ಹುಳಿ, 1 ಸ್ಪೂನ್ ಆಗುವಷ್ಟು ಅರಶಿನ, ಅರ್ಧ ಸ್ಪೂನ್ ಮೆಂತೆ ಹಾಗೂ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಣ್ಣಿನ ಪಾತ್ರೆಯಲ್ಲಿ 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಅದಕ್ಕೆ 1 ಮೀಡಿಯಂ ಸೈಜಿನ ನೀರುಳ್ಳಿಯನ್ನು ಕೊಚ್ಚಿ ಹಾಕಿಕೊಂಡಿದ್ದೇನೆ. ಹಾಗೆಯೇ ಕರಿಬೇವು ಹಾಕಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದು ಸಾಫ್ಟ್ ಆದ ನಂತರ ಇದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಮಿಕ್ಸಿ ತೊಳೆದು ಅದರ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಮಸಾಲೆ ಇಷ್ಟು ದಪ್ಪಕ್ಕೆ ಇದ್ರೆ ಸಾಕು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನೊಂದು 10 ನಿಮಿಷ ಹಾಗೆಯೇ ಮುಚ್ಚಿಡಬೇಕು. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಉಂಟು. ಈಗ ಇದಕ್ಕೆ ಮೀನನ್ನು ಹಾಕ್ತಾ ಇದ್ದೇನೆ. ಮೀನು ಹಾಕಿದ ನಂತರ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಡಬೇಕು. ಕರಿಬೇವು ಹಾಕ್ತಾ ಇದ್ದೇನೆ. ಸೂಪರ್ ಆಗಿರುವಂತಹ ಬೂತಾಯಿ ಮೀನಿನ ಗಸಿ ರೆಡಿ ಆಯಿತು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.